ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸಿಂಪಲ್ ಬ್ಲೌಸ್ ಕಟಿಂಗ್ ನೋಡಿ. ಇದು ವಿದೌಟ್ ಲೈನಿಂಗು ಒನ್ ಪೀಸ್ ಅಂತಾರಲ್ವ, ಆ ಬ್ಲೌಸದ ಕಟಿಂಗ್ ಮಾಡ್ತಾಯಿದ್ದೀನಿ. ವಿದೌಟ್ ಲೈನಿಂಗು ಒನ್ ಪೀಸ್ ಬ್ಲೌಸ್, ಇದನ್ನು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್. ಇದು ಲೈನಿಂಗ್ ಬಟ್ಟೆ ಮೇಲೆ ಅನ್ವಯ ಆಗಲ್ಲ, ಯಾಕಂದರೆ ಮೆಜರ್ಮೆಂಟ್ ಬೇರೆ ಬೇರೆ ಇರುತ್ತೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಸಿಂಪಲ್ ಬ್ಲೌಸು ಯಾವ ಥರ ಇರುತ್ತೆ ಅದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಒನ್ ಪೀಸ್ದು ವಿದೌಟ್ ಲೈನಿಂಗ್ ಇಲ್ಲದ ಪೀಸನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಇದರ ಲೆಂತ್ ಬಂದುಬಿಟ್ಟು 13 ಇಂಚಿದೆ. ಅದರಲ್ಲಿ ನಾನು 1.5 ಇಂಚನ್ನು ಆ್ಯಡ್ ಮಾಡಿ ನಾನು ಪೂರ್ಣ ಉದ್ದ ತೊಗೊಂಡಿದ್ದೀನಿ ಬ್ಲೌಸ್ದು. 5.5 ಇಂಚಿಗೆ ನಾನು ಶೋಲ್ಡರ್ನ ಮಾರ್ಕ್ ಮಾಡ್ತೀನಿ ನೋಡಿ. ಬಗಲಿನ ಉದ್ದ ಬಂದುಬಿಟ್ಟು 5.2, 5.25ಗೆ ಬಗಲಿನ ಉದ್ದ ತೊಗೋತೀನಿ ಫ್ರೆಂಡ್ಸ್. ಇವಾಗ ಚೌಕ್ ಬಾಕ್ಸ್ ಹಾಕೋಣ ನೋಡಿ ಈ ಥರ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಬೆಲ್ಲೈಕನ್ನ ಒತ್ತಿ, ಲೈಕು ಶೇರು ಕಮೆಂಟು ಬರಲಿ ಅಂತ ಹೇಳ್ತಾ, ಇವಾಗ ನಾನು ಎದೆ ಸುತ್ತಳತೆನ ನೋಡಿ ಯಾವ ರೀತಿ ಹಾಕ್ತೀನಿ. 40 ಚೆಸ್ಟದ ಎದೆ ಸುತ್ತಳತೆ ಇದೆ ಅಲ್ವಾ. ಸೊ ಹಾಗಾಗಿ ನಮ್ಮದು ಇದರ ಇದರ 4ನೇ ಭಾಗ ಬಂದುಬಿಟ್ಟು 10 ಇಂಚದು ಬರುತ್ತೆ ನೋಡಿ. 10 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಮುಂದ್ಗಡೆ 1.5 ಇಂಚ್ ತೋತಾ ಇದ್ದೀನಿ ನೋಡಿ. ಸೊ ಈ ವಿಡಿಯೋದಲ್ಲಿ ನಾನು ಸ್ಲೀವ್ ಕಟ್ಟಿಂಗು ಮತ್ತು ಫ್ರಂಟು ಬ್ಯಾಕ್ ಕಟ್ಟಿಂಗು ಯೋಕ್ ಪಟ್ಟಿನ ಯಾವ ರೀತಿ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ, ಹಾಗೆ ಪ್ಲೀಸ್ ನೋಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ನಾನು ಆರ್ಮೋಲ್ ಹಾಕಿದ್ದೀನಲ್ವ, ಅದು ಕರೆಕ್ಟಾದ ಆರ್ಮೋಲ್ ಅಲ್ಲ, ಅದಕ್ಕೆ ನಾವು ಪೇಪರ್ ಕಟ್ಟಿಂಗ್ ಮಾಡಬೇಕು ಫಸ್ಟು. ಯಾವುದೇ ಬಟ್ಟೆ ಮೇಲೆ ಹಾಕೋಕ್ಕಿಂತನೂ ಪೇಪರ್ ಕಟ್ಟಿಂಗ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ, ಬಟ್ಟೆ ಕೂಡ ಸೇವ್ ಆಗುತ್ತೆ. ಸೊ ಇವಾಗ ನಾವು ಹಿಂಭಾಗಕ್ಕೆ ನನ್ನ ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೋತೀನಿ ಬನ್ನಿ. 8.5 ಬರ್ತಾಯಿದೆ ನೋಡಿ. ಸೊ 8.5 ಇಂಚಿಗೆ ಆರ್ಮೋಲ್ ಇದೆ ನಂದು. ಅಲ್ಲಿ ಕರೆಕ್ಟಾಗಿ ಬಂತು ಅಂದರೆ ಓಕೆ, ಇಲ್ಲ ಅಂದರೆ ನಾನು 1 ಇಂಚಿಗೆ ಮಾರ್ಕ್ ಹಾಕಿ ಆರ್ಮೋಲ್ ಶೇಪನ್ನು ಕೊಡ್ತೀನಿ ನೋಡಿ. ಈ ರೀತಿ ನೋಡಿ 8 ಇಂಚ್ ಬರ್ತಾಯಿದೆ. ಸೊ ನನಗೆ 8.5 ಇಂಚ್ ಬೇಕು. ಹಾಗಾಗಿ ನಾನು ತಳಗಡೆ 1 ಇಂಚಿಗೆ ಮಾರ್ಕ್ ಹಾಕಿಬಿಟ್ಟು ಆರ್ಮೋಲ್ ಶೇಪನ್ನು ಕೊಡ್ತೀನಿ ಈ ರೀತಿ ನೋಡಿ. ಇವಾಗ ನೋಡೋಣ ಬನ್ನಿ ಬರುತ್ತಾ ಅಂತ. ಸೊ ನೋಡಿ ಬರುತ್ತಾ ಇಲ್ವಾ ಅಂತ ನೀವೇ ನೋಡ್ಕೊಳ್ಳಿ ಇಲ್ಲಿ ನೋಡಿ. ಯಾಕಂದರೆ ಇದು ಬಗಲಲ್ಲಿ ಅಂದರೆ ಚಿಕ್ಕದವ್ರ ಥರ ಹಿಡ್ದವ್ರ ಥರ ಈ ಥರ ಆಗಲ್ಲ, ಬ್ಲೌಸ್ ಪರ್ಫೆಕ್ಟಾಗಿ ಕೂರುತ್ತೆ ಮತ್ತು ರಿಂಕಲ್ಸ್ ಬರೋಲ್ಲ. 3 ಇಂಚಿಗೆ ಶೋಲ್ಡರ್ ಪಟ್ಟಿ ತೊಗೊಂಡ್ಬಿಟ್ಟು ಹಿಂಭಾಗದ ಬ್ಯಾಕ್ ನೆಕ್ಕನ್ನು ನಾನು ಮಾರ್ಕ್ ಮಾಡಿದ್ದೀನಿ 9.5 ಇಂಚಿಗೆ ನೋಡಿ. ಇವಾಗ ಚೌಕ್ ಬಾಕ್ಸ್ ಹಾಕ್ತಿದ್ದೀನಿ. ಸಿಂಪಲ್ ರೌಂಡ್ ಶೇಪ್ ಇದೆ ನೋಡಿ. ಇದು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ವಿದೌಟ್ ಲೈನಿಂಗು ಫ್ರೆಂಡ್ಸ್. ಲೈನಿಂಗ್ ಬಟ್ಟೆ ಮೇಲೆ ಹಾಕೋಕ್ಕೆ ಹೋಗಬೇಡಿ ಪ್ಲೀಸ್, ಯಾಕಂದರೆ ತುಂಬಾ ಲೆಂತ್ ಆಗುತ್ತೆ, ಅಂದರೆ ಉದ್ದಕ್ಕೆ ತುಂಬಾ ಆಗುತ್ತೆ. ಬ್ಲೌಸ್ ಹಾಳಾಗೋ ಅಂದರೆ ಚಾನ್ಸಸ್ ತುಂಬಾ ಇರುತ್ತೆ. ಇವಾಗ ನಾನು ಸೊಂಟದ ಸುತ್ತಳತೆ ಬಂದುಬಿಟ್ಟು 36 ಇದೆ, ಅದರದ್ದು 9, ಅದರಲ್ಲಿ 1 ಇಂಚ್ ಆ್ಯಡ್ ಮಾಡಿಬಿಟ್ಟು ಹಾಕಿದ್ದೀನಿ. ಯಾಕಪ್ಪ ಅಂದರೆ 1 ಇಂಚ್ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ ಹಿಂಭಾಗದ ಟಕ್ಸ್ ನಮಗೆ ಬೇಕಾಗತ್ತಲ್ವ, ಈ ಕಡೆ ಅರ್ಧ ಈ ಕಡೆ ಅರ್ಧ ಅಂತ 1 ಇಂಚಿಗೆ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಹಿಂಭಾಗದ ಪಾರ್ಟ್ ನೋಡಿ ಫ್ರೆಂಡ್ಸ್, 40 ಚೆಸ್ಟದ ಹಿಂಭಾಗದ ಪಾರ್ಟು. ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಕಟಿಂಗ್ ಮಾಡೋಣ ಬನ್ನಿ. ಕಟ್ಟಿಂಗ್ ಮಾಡೋದು ತುಂಬಾ ಈಸಿ ಮೆಥಡು. ವಿಡಿಯೋನ ಸಂಪೂರ್ಣ ನೋಡಿ, ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು, ಗೊತ್ತಿರೋದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇವಾಗ ನೋಡಿ ಈ ಥರ ಕಟಿಂಗ್ ಮಾಡ್ತಾಯಿದ್ದೀನಿ. ಯಾಕೋ ನನಗೆ ಕೈ ಉಳಿತಾ ಇಲ್ಲ. ಸೊ ನಾನು ನೀಟಾಗಿ ತಗೋತೀನಿ, ಆಮೇಲೆ ತಗೋತೀನಿ ಆರ್ಮೋಲ್ ಶೇಪನ್ನು. ಫಸ್ಟ್ ಕಟ್ಟಿಂಗ್ ಮಾಡೋಣ, ಕೈಯಲ್ಲಿ ಬರುತ್ತೆ ಅದು ನೋಡಿ ಈ ಥರ. ನಾ ಈ ವಿಡಿಯೋದಲ್ಲಿ ಸೊ ಅದನ್ನು ಹೋಯಿತು ಅನಿಸುತ್ತೆ ನೋಡಿ, ಸಾರಿ ಅದು ಕಟ್ಟಾಯಿತು. ಇವಾಗ ನೋಡಿ ನಾನು 10 ಇಂಚಿಗೆ ಆಸೆಟಿಕ್ ಹೆಂಗಿದೆಯೋ ಹಂಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದು ಪೂರ್ಣ ಉದ್ದ ಮತ್ತು ಇದು ಶೋಲ್ಡರು, ಬಗಲಿನ ಉದ್ದ, ಇದು ಫ್ರಂಟ್ ಭಾಗನ ನಾವು ಮಾರ್ಕ್ ಮಾಡಬೇಕು ತೊಗೊಂಡಿದ್ದೀನಿ. ತಳಗಡೆ ಕೂಡ ಸೇಮ್ ಆಗಿ ತೊಗೊಂಡಿದ್ದೀನಿ, ಆದರೆ ತಳಗಡೆ ಮಾತ್ರ 1 ಇಂಚ್ ತೊಗೊಂಡಿದ್ದೀವಲ್ವ, ಆ ಜಾಗದಲ್ಲಿ ಮಾತ್ರ ನಾವು 2 ಇಂಚನ್ನು ತೊಗೋಬೇಕು. ಮೇಲ್ಗಡೆ ಅರ್ಧ ಇಂಚನ್ನು ಎಕ್ಸ್ಟ್ರಾ ಮಾಡಿದ್ದೀನಿ ಮುಂಭಾಗದ ಪಾರ್ಟಕ್ಕೆ ನೋಡಿ. ಸೇಮ್ ಆ್ಯಸೆಟಿಕ್ ಹೆಂಗಿದೆ ಹಂಗೆ ತೊಗೊಂಡಿದ್ದೀನಿ. ಲೆಂತಲ್ಲಿ ಮಾತ್ರ 2 ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ, ಯಾಕಂದರೆ ಇದರಲ್ಲಿ ನಮ್ಮದು ಯೋಕ್ ಪಟ್ಟಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಲೆಂತಲ್ಲಿ ಮಾತ್ರ 2 ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸಾರಿ, ಈ ವಿಡಿಯೋ ಕಟ್ಟಾಗಿದ್ದು ನಾನು ನೋಡಲಿಲ್ಲ. ಇವಾಗ ಮಾಡಿರೋ ಕಷ್ಟಕ್ಕೆ ನೀರು ಹಾಕ್ದಂಗೆ ಆಗುತ್ತೆ, ಅದಕ್ಕಾಗಿ ನಾನು ನಿಮಗೆ ಬಾಯಲ್ಲಿ ಹೇಳ್ತಾ ಇದ್ದೀನಿ. ಮುಂಭಾಗದ ಪಾರ್ಟಕ್ಕೆ ಹಿಂಭಾಗಕ್ಕಿಂತನೂ ಇವಾಗ 13 ಇಂಚಿದೆ ಅಲ್ವಾ, ಹಾಗಾಗಿ ನಾನು ಅದರಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು 15 ಇಂಚಿಗೆ ಮುಂಭಾಗದ ಪಾರ್ಟ್ ತೆಗೆಯೋ ಸಲುವಾಗಿ ನಾನು ಮಾರ್ಕನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಪೂರ್ಣ ಉದ್ದ ಬಂದುಬಿಟ್ಟು ನೋಡಿ. ಇವಾಗ ಯೋಕ್ ಪಟ್ಟಿ ಮಾರ್ಕ್ ಹಾಕ್ತಾಯಿದ್ದೀನಿ 3.5 ಇಂಚಿಗೆ ಮುಂಭಾಗಕ್ಕೆ,
ಹಿಂಭಾಗಕ್ಕೆ 2.5 ಇಂಚ್, ಅದರಲ್ಲಿ 1 ಇಂಚ್ ಮೈನಸ್ ಮಾಡಿಬಿಟ್ಟು 2.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ. ಈ ಥರ ನೋಡ್ಬೋದು ನೀವು. ಕೊರಳು ಕೂಡ ಸೇಮ್ ಫ್ರೆಂಡ್ಸ್, ಕೊರಳು ಕೂಡ ಮುಂಭಾಗದ ಕೊರಳು ಕೂಡ ಸೇಮೇ. ಹಿಂಭಾಗಕ್ಕೆ ಹೆಂಗೆ ಮಾರ್ಕ್ ಹಾಕಿದ್ದೀನೋ ಹಾಗೆ ಮಾರ್ಕ್ ಹಾಕ್ಕೊಳ್ಳಿ. ಮುಂಭಾಗಕ್ಕೂ ಕೂಡ ಇಲ್ಲಿ ಏನು ಚೇಂಜಸ್ ಬರುತ್ತೆ ಅಂದರೆ ಆರ್ಮೋಲ ಎಲ್ಲಿದೆ ನೋಡಿ ಅಲ್ಲಿ ನಾವು ಅಲ್ಲಿಂದ ಒಳಗಡೆ ಬರುತ್ತೆ ಅರ್ಧ ಇಂಚಿಗೆ, ಆಮೇಲೆ ಆರ್ಮೋಲ್ ಶೇಪ್ ಕೊಡಬೇಕಾಗುತ್ತೆ. ಇವಾಗ ಟಕ್ಸ್ ಮಾರ್ಕ್ ಹಾಕ್ತಾಯಿದ್ದೀನಿ. 3.2ಕ್ಕೆ ಒಂದು ಮಾರ್ಕ್ ಹಾಕ್ತೀನಿ. ಈ ಕಡೆ 1 ಇಂಚ್ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ, ಆ ಮಾರ್ಕನ್ನು ಟಕ್ಸನ್ನು ಇಲ್ಲಿ ಈ ಕಡೆ 1 ಇಂಚ್ ತೊಗೊಂಡಿದ್ದೀನಿ ನೋಡಿ. ಯಾಕಂದರೆ ಇದು ಟಕ್ಸ್ ತುಂಬ ಚೆನ್ನಾಗಿ ಕೂರುತ್ತೆ, ಅಂದರೆ ಕಫ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು 1 ಇಂಚ್ ತೊಗೋತೀನಿ. 2 ಇಂಚನ್ನು ಎಕ್ಸ್ಟ್ರಾ ಮಾಡ್ತೀನಿ ನೋಡಿ. ತಳಗಡೆ ಸೊಂಟದ ಸುತ್ತಳತೆ ಇರುತ್ತಲ್ವ ಆ ಜಾಗದಲ್ಲಿ. ಇಲ್ಲಿಂದ ಇಲ್ಲಿ 5 ಬಂತು, ಇಲ್ಲಿ 2.5ಗೆ ತೊಗೊಂಡಿದ್ದೀನಿ. ಮುಂದುಗಡೆ ಕೂಡ ನಾನು 2.5ಗೆ ಒಂದು ಮಾರ್ಕ್ ಹಾಕಿಬಿಟ್ಟು ಇನ್ನೊಂದು ಟಕ್ಸ್ ರೆಡಿ ಆಯಿತು ನೋಡಿ ನಮ್ಮದು. ನೋಡಿ ಯಾವ ರೀತಿ ಕೊಟ್ಟಿದ್ದೀನಿ ಅಂತ ನಾನು. ಇವಾಗ ನೋಡಿ ಇಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕಿಬಿಟ್ಟು ಮುಂಭಾಗದ ಆರ್ಮೋಲ್ ಶೇಪನ್ನು ನಾನು ತೆಗಿತಾ ಇದ್ದೀನಿ. ಸೊ ಅರ್ಧ ಇಂಚ್ ಎಲ್ಲಿದೆ ಅಲ್ಲಿಂದ ನಾನು 1 ಇಂಚ್ ತೊಗೊಂಡ್ಬಿಟ್ಟು ಆರ್ಮೋಲ್ ಶೇಪನ್ನು ಕೊಡ್ತೀನಿ ನೋಡಿ. ಈ ರೀತಿ ನೋಡಿ, ಈ ರೀತಿ ಕೊಟ್ಟಿದ್ದೀನಿ ನೋಡಿ. ಸೊ ಇವಾಗ ನೋಡಿ ಬಂತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ಅಲ್ಲಿಂದ ಈ ಟಕ್ಸ್ ಏನಿದೆ ಅಲ್ಲಿಂದ ಅಲ್ಲಿ ರೈಟ್ ಅಂದರೆ ಒಂದೇ ಥರ ಸಮಾನದಲ್ಲಿ ಬರಬೇಕು, ಆ ಥರ ಹಿಡ್ಕೊಂಡ್ಬಿಟ್ಟು ಇನ್ನೊಂದು ಟಕ್ಸನ್ನು ನಾನು ರೆಡಿ ಮಾಡಿದ್ದೀನಿ ನೋಡಿ. ಈಗ ಹಿಂಭಾಗದ ಅಂದರೆ 4ನೇ ಟಕ್ಸನ್ನು ಇವಾಗ ಕೊಡೋಣ. 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಇಲ್ಲಿಂದ 1.5 ಇಂಚು ಮುಂದುಗಡೆ ತೊಗೋಬೇಕು ನೋಡಿ. ಹಾಗೆ ಈ ಕಡೆದು ಕೂಡ ಗ್ಯಾಪ್ ಇರಬೇಕು 1.5 ಇಂಚು. ಆ ರೀತಿ ಇದ್ದಾಗ ನಾವು ಟಕ್ಸನ್ನು ರೆಡಿ ಮಾಡಬೇಕು ನೋಡಿ. ಪರ್ಫೆಕ್ಟಾದ ಟಕ್ಸ್ ಸಿಕ್ತು ನೋಡಿ ನಮಗೆ. ಸೊ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಟಕ್ಸ್ ತೊಗೊಂಡಿದ್ದೀನಿ ನಾನು 3.25ಕ್ಕೆ 2 ಇಂಚ್ ಅಲ್ಲೇನು ತೊಗೊಂಡಿದ್ದೀನೋ ಇಲ್ಲೇ ತೊಗೊಂಡಿದ್ದೀನಿ ನೋಡಿ. ಅದು 2 ಇಂಚ್ ಏನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ತಳಗಡೆ. ಸೊ ಅದು ಟಕ್ಸಿಗೆ ತೊಗೊಂಡಿದ್ದೀನಿ ನೋಡಿ. ಏನಾದರೂ ಕನ್ಫ್ಯೂಸ್ ಅಂದರೆ ಏನಾದರೂ ತಿಳಿಲಿಲ್ಲ, ಅರ್ಥ ಆಗಲಿಲ್ಲ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ ಫ್ರೆಂಡ್ಸ್. ಸೊ ಇನ್ನೊಂದು ಸಲ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇವಾಗ ಬನ್ನಿ ಆರ್ಮೋಲ್ ಶೇಪನ್ನು ಕಟ್ ಮಾಡೋಣ ನೋಡಿ. ನಾವು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ಈ ರೀತಿ ಫಸ್ಟ್ ಕಟ್ಟಿಂಗ್ ಮಾಡಿ ತೊಗೋಬೇಕು. ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇವಾಗ ಯೋಗ ಪಟ್ಟಿನ ಕಟ್ ಮಾಡ್ತಾ ಇದ್ದೀನಿ. ಟಕ್ಸ್ ಹೆಂಗೆ ಬಂದಿದೆ ಅಂತ ನೋಡಿಬಿಟ್ಟು ಹೇಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಮುಂಭಾಗದ ಕೊರಳನ್ನು ಕೂಡ ನಾನು ಕಟ್ ಮಾಡ್ತೀನಿ ನೋಡಿ. ಇದರಲ್ಲೇ ಸ್ಲೀವ್ ಕಟ್ಟಿಂಗ್ ಕೂಡ ಹೇಳ್ಕೊಡ್ತೀನಿ. ಅಂದರೆ ಇದು ಒಬ್ಬರ ಕಸ್ಟಮರ್ ಬ್ಲೌಸ್ ಅಲ್ವಾ, ಸೊ ಮಾಡ್ತಿದ್ದೆ ಹಂಗೆ ವಿಡಿಯೋ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ನೋಡಿ ಇದರಲ್ಲೇ ನಾನು ಸ್ಲೀವ್ ಕಟ್ಟಿಂಗನ್ನು ಹೇಳ್ತೀನಿ. ಅದೇನು ಮಿಕ್ಕಿರೋ ಇದು ಇದೆ ನೋಡಿ, ಅದನ್ನೆಲ್ಲ ಕಟ್ ಮಾಡಿ ತೆಗಿತೀನಿ ಈ ಥರ. ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಪನ್ ಸೈಡ್ ಇರೋದು ಅಂದರೆ ಕ್ಲೋಸ್ ಸೈಡ್ ಇರೋದು ನನ್ನ ಕಡೆ, ಓಪನ್ ಸೈಡ್ ಇರೋದು ಮುಂಭಾಗಕ್ಕೆ ನೋಡಿ. ಆ ಕಡೆ ನಾನು ಓಪನ್ ಸೈಡ್ ಇದೆ, ಈ ಕಡೆ ನನ್ನ ಕಡೆ ಇರೋದು ಕ್ಲೋಸ್ ಸೈಡ್ ಇದೆ ನೋಡಿ. ಇವಾಗ ಬನ್ನಿ ಮಾರ್ಕ್ ಹಾಕೋಣ. 1 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ, ಮುಂದ್ಗಡೆ 5.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ. ಮತ್ತು 3 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. 3 ಮಾರ್ಕ್ ಹಾಕಿದ್ದೀನಿ. 3 ಮಾರ್ಕ್ ಹಾಕಿದಾಗ ಅದು ಕಾಣಿಸಿಲ್ಲ, ನಾನು ಹೇಳ್ತಾಯಿದ್ದೀನಿ. 3 ಗೆರೆನ ಈ ರೀತಿ ಹಾಕ್ತಾಯಿದ್ದೀನಿ ನಾನು ನೋಡಿ. ನಾನು 3 ಗೆರೆನ ಯಾವ ರೀತಿ ಹಾಕ್ತಾಯಿದ್ದೀನಿ. 3 ಇಂಚ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಡೌನಿಂಗ್ ಅದು 3 ಇಂಚು. ಸೊ ಇವಾಗ ಡೌನಿಂಗ್ ತೊಗೊಂಡಿದ್ದೀನಲ್ವ, ಅಲ್ಲಿ ನಾನು ಆರ್ಮೋಲ್ ಶೇಪ್ ಬಂದುಬಿಟ್ಟು 8.5 ಇದೆ, ಅದರಲ್ಲಿ 1.5 ಇಂಚ್ ಆ್ಯಡ್ ಮಾಡಿದಾಗ 10 ಇಂಚ್ ಬರುತ್ತೆ ನೋಡಿ. 10 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲಿಗೆ ಬರುತ್ತೆ ಅಲ್ಲಿ ಒಂದು ಮಾರ್ಕ್ ಹಾಕ್ತೀನಿ, ಅದರ ಮಧ್ಯ ಒಂದು ಮಾರ್ಕ್ ಹಾಕ್ತೀನಿ. ಅದರ ಮಧ್ಯ ಎಷ್ಟಾಗುತ್ತೆ ನೋಡಿ 5 ಇಂಚು. ಅದರ ಮಧ್ಯ ನಾನು 2.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಇದು ತುಂಬಾ ಮುಖ್ಯ. ಸ್ಲೀವ್ ಕಟ್ಟಿಂಗ್ ತುಂಬಾ ಸಿಂಪಲ್ಲು, ಈಸಿ ಮೆಥಡು ಸ್ಲೀವ್ ಕಟ್ಟಿಂಗು. ನೀವೇ ನೋಡ್ರೆ ಒಂದು ಸಲ ನೋಡ್ರೆ ಚೆನ್ನಾಗಿ ನೋಡ್ಕೊಳ್ಳಿ, ಕಲಿತೀರಾ. ಇವಾಗ ನೋಡಿ 1 ಮೇಲೆ 1 ಮಾರ್ಕು, 2 ಮೇಲೆ 1 ಮಾರ್ಕು, ಇದರಲ್ಲೇ ಸಿಕ್ತು ನನಗೆ ಅಪ್ಪು ಡೌನಿಂಗು. ಇವಾಗ ಸ್ಲೀವ್ ಮಾರ್ಕನ್ನು ಹಾಕ್ತೀನಿ ನೋಡಿ. ಈ ರೀತಿ ತುಂಬ ಈಸಿ ಮೆಥಡು. ಎಲ್ಲೂ ಯಾರೂ ಇಷ್ಟು ಚೆನ್ನಾಗಿ ನಿಮಗೆ ಹೇಳ್ಕೊಡಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀನಿ. ಸೊ ಕಲ್ತಿರೋ ವಿದ್ಯೆನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಇವಾಗ 6.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ, ಮುಂದ್ಗಡೆ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಮತ್ತು ನಾವು ಇವಾಗ ಮಾರ್ಕನ್ನು ಮಾಡೋಣ ಆಯಿತಾ. ಆಮೇಲೆ ಸ್ಲೀವ್ ಕಟ್ಟಿಂಗ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ, ಲೈಕು ಶೇರು ಕಮೆಂಟು ಬರಲಿ ಅಂತ ಹೇಳ್ತಾ, ಬ್ಲೌಸ್ ಕಟ್ಟಿಂಗ್ ಏನಿದೆ ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ. ಇವಾಗ ಜಸ್ಟ್ ಪೇಪರ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ.
ಲೆಂತಿ ವಿಡಿಯೋ ಆಗ್ತಾಯಿದೆ, ಯಾಕಂದರೆ ತುಂಬ ಲೆಂತಿ ವಿಡಿಯೋ ಯಾರೂ ನೋಡಲ್ಲ. 5 ನಿಮಿಷ ಇರೋ ವಿಡಿಯೋನೇ ನೋಡ್ತಿಲ್ಲ ಯಾರು. ಅಷ್ಟೊಂದು ಕಷ್ಟಪಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ನೋಡಿ ಕರುಣೆ ತೋರಿಸಿಪ್ಪ. ಇವಾಗ ಮುಂಭಾಗದ ಪಾರ್ಟನ್ನು ನಾನು ನೋಡಿ ಮುಂಭಾಗದ ಶೇಪನ್ನು ಕಟ್ ಮಾಡ್ತಾಯಿದ್ದೀನಿ, ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ನೋಡಿ ಹೆಂಗೆ ಅನ್ನಿಸ್ತು ಅಂತ, ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕಟಿಂಗ್ ಬಂತು ನೋಡಿ. ಮುಂಭಾಗದ ಪಾರ್ಟು, ಇದು ಹಿಂಭಾಗದ ಪಾರ್ಟು. ಇವಾಗ ಹಿಂಭಾಗದ ಪಾರ್ಟನ್ನು ನಾನು ಕಟ್ ಮಾಡ್ಕೋತೀನಿ ನೋಡಿ. ಸೊ ಇದೇ ಥರ ವಿಡಿಯೋ ನೋಡೋ ಸಲುವಾಗಿ ನನ್ನ ಚಾನಲ್ನ ಒಂದು ಸಲ ವಿಸಿಟ್ ಮಾಡಿ. ಇದೇ ಥರ ಪೇಪರ್ ಕಟ್ಟಿಂಗ್ ಇದೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್, ಬಾಯ್.